Hello everyone, welcome back to another vlog. ಬಹಳಷ್ಟು ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ರಿ ನಿಮ್ಮ ಕುಕಿಂಗ್ ವಿಡಿಯೋಸ್ ನಿಮ್ಮ ರೆಸಿಪೀಸ್ನ ತುಂಬ ಮಿಸ್ ಮಾಡ್ಕೋತಿದ್ದೀವಿ. ಹಳೆ ವಿಡಿಯೋಸಲ್ಲಿ ನಾನು ಶೇರ್ ಮಾಡಿರೋ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ದೀರಾ, ಎಲ್ಲನೂ ತುಂಬ ಚೆನ್ನಾಗಿದೆ. ಹಾಗೆಯೇ ಆದಷ್ಟು ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡಿ ಅಂತ ಇವತ್ತು ಕೂಡ ನನ್ನ ವ್ಲಾಗಲ್ಲಿ ನಾನು ಹೊಸ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡಿದ್ವಿ. ಯಾಕಂದರೆ ವೀಕ್ ಡೇಸು ತುಂಬ ಎಲಾಬ್ರೇಟಾಗಿ ಸ್ಪೆಷಲ್ಲಾಗಿ ಏನು ಮಾಡೋಕ್ಕೋಗೋದಿಲ್ಲ, ಗಡಿಬಿಡಿ ಆಗೋಗುತ್ತೆ. ಸೊ ಸಿಂಪಲ್ಲಾಗಿ ಟೊಮೆಟೊ ಬಾತು. ಕೊನೆಯದಾಗಿ ನಾನು ಸ್ವಲ್ಪ ತುಪ್ಪ ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಕಾರ್ತಿಕಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಕಾರ್ತಿಕ್ ಲಂಚ್ ಬಾಕ್ಸು, ಚರಿತ್ದು ಲಂಚ್ ಬಾಕ್ಸು ಎಲ್ಲನೂ ನಾನು ಪ್ಯಾಕ್ ಮಾಡಿರ್ತಿದ್ದೀನಿ. ಇವತ್ತು ನಾನು ಲಂಚ್ ಬಾಕ್ಸ್ ಜೊತೆ ಸ್ವಲ್ಪ ಹಲಸಿನಲ್ಲಿತ್ತು, ಅದನ್ನು ಕೂಡ ಪ್ಯಾಕ್ ಮಾಡಿಕೊಡ್ತಿದ್ದೀನಿ. ಚರಿತಿಗೆ ಅಕಸ್ಮಾತ್ ಖಾರ ಅನಿಸಿದ್ರೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನಲಿ ಅಂತ ಸ್ವಲ್ಪ ಮೊಸರು ಕೂಡ ಹಾಕಿದ್ದೀನಿ ಬಾಕ್ಸ್ ಜೊತೆಗೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸಿದ್ರೆ ನನಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಅದು ಟೈಮ್ ನಾನೇನು ಅನ್ಕೊತಿದ್ದೆ ಅಂದರೆ ಸ್ಟಾರ್ಟಿಂಗು 2-3 ಅವರ್ಸ್ ಚರಿತು ಸ್ಕೂಲ್ ಟೈಮಿಂಗ್ಸು ಆರಾಮ್ ಟೈಮ್ ಸಿಗುತ್ತೆ ನನಗೆ ಎಡಿಟಿಂಗ್ ಮಾಡೋಕ್ಕೆ, ಮನೆ ಕೆಲಸ ಅದು ಇದು ಎಲ್ಲ ಕೆಲಸ ಮಾಡ್ಬೋದು ಅಂತ. ಬಟ್ ಅಷ್ಟು ಗಂಟೆಗಳು ಹೇಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಕಣ್ಮುಚ್ಕೊಂಡು ತೆಗಿಯೋದ್ರೊಳಗೆ ಕರ್ಕೊಂಡು ಬರೋ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಈ ವೆದರ್ಗೆ ಈ ಕೆಲಸಗಳ ಮಧ್ಯ ನನ್ನ ಸ್ಕಿನ್ ಅಂತೂ ತುಂಬಾ ಅಂದರೆ ತುಂಬಾ ಆಯಿಲಿ ಆಗೋಗ್ತಾಯಿದೆ. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಸ್ಕಿನ್ ಆಯಿಲಿ ಆಗ್ತಿದ್ರೆ ಬ್ರೇಕ್ಔಟ್ ಆಗುತ್ತೆ, ಪಿಂಪಲ್ ಬರುತ್ತೆ ಅಂತೇಳಿ ಅಮ್ಮ ಮನೆಯಲ್ಲಿ ರೂಮಲ್ಲಿ ಒಂದು ಕಬರ್ಡಲ್ಲಿ ಇಟ್ಟಿರೋರು ಮುಲ್ತಾನಿ ಮಿಟ್ಟಿ, ರೋಸ್ ವಾಟ್ರು ಅದೆರಡು ಮಿಕ್ಸ್ ಮಾಡಿ ಪ್ಯಾಕ್ ಹಾಕ್ಕೊಂಡ್ರೆ ಆಯಿಲಿನೆಸ್ ಎಲ್ಲ ಹೋಗಿ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳೋರು. ಬಟ್ ಇವಾಗ ಯಾರಿಗ್ರಿ ಅಷ್ಟೊಂದು ಟೈಮ್ ಇದೆ. ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ಅಂತ ಸಿಗುತ್ತೆ MamaEarth ಅವ್ರದ್ದು, ಅದನ್ನು ಅಪ್ಲೈ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಇದರಿಂದ ನಂದು ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕಿದೆ. ಇದರಲ್ಲಿ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟ್ರೇ ಇರೋದು, ಅದರಿಂದ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಎವ್ರಿ ಡೇ ಯೂಸ್ ಮಾಡ್ತಿದ್ದೀನಿ. ಆಯಿಲಿನೆಸ್ ಕಂಪ್ಲೀಟಾಗಿ ರೆಡ್ಯೂಸ್ ಆಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ 20% ಆಫ್ ಸಿಗುತ್ತೆ. ಹಾಗೆಯೇ ನಿಮಗೆ MamaEarth ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಿ ಕೂಡ ಸಿಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರ ಜೊತೆಗೂ. ವೀಕೆಂಡ್ಸ್ ಏನಾಗ್ಬಿಡುತ್ತೆ, ನಾವು ಹಿಂದಿನ ದಿನ ನೈಟು ಮೂವಿ ನೋಡ್ತೀವಿ. ವೀಕೆಂಡ್ಸ್ ಆಲ್ವೇಸ್ ಮೂವಿ ನೈಟ್ಸು. ಮೂವಿ ನೋಡಿ ಲೇಟ್ 1-1:30-2 ಗಂಟೆ ಒಂದೊಂದು ಸಲ ಮಲ್ಗೋದಾಗೋಗ್ಬಿಟ್ಟಿರುತ್ತೆ. ಸೊ ಬೆಳಗ್ಗೆ ಎದ್ದು ಕ್ವಿಕ್ಕಾಗಿ ಏನಾದರೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಅಂದರೆ ಬ್ರೌನ್ ಬ್ರೆಡ್ನ ಯೂಸ್ ಮಾಡಿ ನಾನು ಬ್ರೆಡ್ ಆಮ್ಲೆಟ್ ಪ್ರಿಪೇರ್ ಮಾಡ್ತೀನಿ. ನಾರ್ಮಲ್ ಸಿಂಪಲ್ ಬ್ರೆಡ್ ಆಮ್ಲೆಟ್ ಅಲ್ಲ, ಇದು ಒಂದು ಸ್ವಲ್ಪ ಟ್ವಿಸ್ಟ್ ಇರೋವಂಥದ್ದು. ಮೊದಲಿಗೆ ನಾನು 2 ಮೊಟ್ಟೆ ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿ ಒಂದು ಹಿಡಿ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನಾನು ಆಮ್ಲೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪಕ್ಕದಲ್ಲಿ ನಾನು ಕಾಫಿ ಮಾಡೋದಕ್ಕೆ ಹಾಲು ಕೂಡ ಕಾಯ್ಸೋಕ್ಕಿಟ್ಟಿದ್ದೀನಿ. ಆಮ್ಲೆಟ್ ಮಾಡೋಕ್ಕೆ ಕೂಡ ನಾನು ಏನು ಮಾಡ್ತಿದ್ದೀನಿ, ಫಸ್ಟಿಗೆ ಬಟರ್ನ ಅಪ್ಲೈ ಮಾಡ್ತಿದ್ದೀನಿ ತವಾ ಮೇಲೆ. ಅದಾದಮೇಲೆ ನಾನು ಈ ಬೀಟ್ ಮಾಡಿ ಇಟ್ಕೊಂಡಿರೋವಂಥ ಆಮ್ಲೆಟ್ ಮಿಕ್ಸ್ಚರ್ನ ಹಾಕ್ತೀನಿ. ಅದಾದಮೇಲೆ ನಾನು ಬ್ರೌನ್ ಬ್ರೆಡ್ ಅಥವಾ ಮಲ್ಟಿಗ್ರೈನ್ ಬ್ರೆಡ್ ಅಥವಾ ವೀಟ್ ಬ್ರೆಡ್ ಏನು ಸಿಗುತ್ತೆ ಅದು ಮೈದಾ ಯೂಸ್ ಮಾಡಿರೋವಂಥ ವೈಟ್ ಬ್ರೆಡ್ಗಿಂತ ಬೆಟರ್ ಆಪ್ಷನು, ಹೆಲ್ದಿಯರ್ ಆಪ್ಷನ್ನು. ಸೊ ಅದನ್ನು ನಾನು ಈ ರೀತಿ ಒಂದು ಕಡೆ ಫುಲ್ ಆಮ್ಲೆಟಿಂದ ಕೋಟ್ ಮಾಡಿಬಿಟ್ಟು ಅದನ್ನು ಉಲ್ಟಾ ಮಾಡಿ ಹಿಂಗಿಡ್ತೀನಿ. ಕೆಳಗಡೆ ಆಮ್ಲೆಟ್ ಕೂಡ ಪ್ರಿಪೇರ್ ಆಗ್ತಾ ಇರುತ್ತೆ, ಅದನ್ನು ಒಂದು ಸಲ ಉಲ್ಟಾ ಮಾಡಿದ್ರೆ ಸಾಕು. ಈಗ ಬ್ರೆಡ್ಡು ಕೂಡ ಕುಕ್ ಆಗ್ತಾ ಬರುತ್ತೆ. ಈಗ ಇದನ್ನು ನಾನು ಸ್ಯಾಂಡ್ವಿಚ್ ಥರ ಮಾಡ್ತಿರೋದ್ರಿಂದ ಈ ಎಕ್ಸ್ಟ್ರಾ ಆಮ್ಲೆಟ್ ಏನಿದೆ ಅದನ್ನು ಒಳಗಡೆಗೆ ಮಡಚಿಡ್ತಾ ಇದ್ದೀನಿ. ಮಡಚಿಟ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಚೀಟ್ ಡೇ ಆಗಿರೋದ್ರಿಂದ ವೀಕೆಂಡ್ಸು ಸ್ವಲ್ಪ ಚೀಸ್ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ. ಸೊ ಒಂದು ಸ್ಲೈಸ್ ಚೀಸ್ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡಿ ಈಗ ಎರಡೂ ಕಡೆ ರೋಸ್ಟ್ ಆಗೋವರೆಗೂ ಬ್ರೆಡನ್ನು ಬಿಸಿ ಮಾಡಬೇಕಷ್ಟೇ. ಬ್ರೌನಿಶ್ ಆಗುತ್ತೆ. ಮಕ್ಳಿಗೆ ಮಾಡಿಕೊಡಿ, ಇದು ಫ್ಯಾನ್ ಆಗಿಬಿಡ್ತಾರೆ ನಿಮ್ಮದು, ಅಷ್ಟು ಚೆನ್ನಾಗಿರುತ್ತೆ. ಚೀಸ್ ಹಾಕಿರೋದ್ರಿಂದ ಇದಕ್ಕೆ ಇನ್ನೂ ಅಡಿಷ್ನಲ್ ಟೇಸ್ಟ್ ಇರುತ್ತೆ. ಚರಿತಿಗೆ ನಾನು ಚೀಸ್ ಹಾಕ್ಕೊಡೋದಿಲ್ಲ, ಯಾಕಂದರೆ ಅದು ಪ್ರಾಸೆಸ್ಡ್ ಚೀಸು, ನ್ಯಾಚುರಲಿ ಅವೈಲೇಬಲ್ ಚೀಸ್ ಇಲ್ಲೆಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಕಾರ್ತಿಕಿಗೆ ಇದನ್ನು ಕೊಟ್ಬಿಟ್ಟು ಈಗ ನನ್ನ ಸ್ಯಾಂಡ್ವಿಚ್ ರೆಡಿ ಮಾಡ್ತಿದ್ದೀನಿ. ನನಗೂ ಕೂಡ ಸೇಮ್ ಅದೇ ರೀತಿ ಬೇಕಂದರೆ ನಿಮ್ಮ ಮನೇಲಿ ತುಂಬ ಚೀಸ್ ಲವರ್ಸ್ ಇದ್ದಾರೆ ಮಕ್ಕಳು ಅಂತ ಅಂದರೆ 2 ಚೀಸ್ ಸ್ಲೈಸ್ ಕೂಡ ಹಾಕ್ಬೋದು, ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟಿಯಾಗಿರುತ್ತೆ. ಇನ್ನು ನೀವು ಈರುಳ್ಳಿ ಜೊತೆ ಟೊಮ್ಯಾಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಇದು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡೋದಕ್ಕೆ ಈ ರೀತಿ. ಈಗ ನೆಕ್ಸ್ಟ್ ನಾನು ಚರಿತಿಗೆ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದೀನಿ. ಚರಿತಿಗೆ ಈರುಳ್ಳಿ ಎಲ್ಲ ಬಾಯಿಗೆ ಸಿಕ್ಕರೆ ಇಷ್ಟ ಆಗೋದಿಲ್ಲ, ಅವನಿಗೆ ಜಾಸ್ತಿ ಅಗ್ಗೇಕೇನು ಇರಬಾರ್ದು ಅವನಿಗೆ. ಅದಕ್ಕೆ ಸಿಂಪಲ್ ಬ್ರೆಡ್ ಆಮ್ಲೆಟ್ ಅವನಿಗೆ ಜಸ್ಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿದ್ದೀನಿ. ಹಾಗೆಯೇ ಬ್ರೆಡ್ಡಿಗೆ ಚೀಸ್ ಕೂಡ ಹಾಕಿಲ್ಲ, ಯಾಕಂದರೆ ಚೀಸ್ ಇಲ್ಲಿ ಸಿಗೋದೆಲ್ಲ ಪ್ರಾಸೆಸ್ಡ್ ಚೀಸು, ಸಣ್ಣ ಮಕ್ಳಿಗೆ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಬಟ್ ನಮಗೊಂಥರ ರುಚಿ ಹತ್ಬಿಟ್ಟಿರುತ್ತೆ, ಅವನಿಗಿನ್ನೂ ರುಚಿ ಹತ್ತಿಲ್ಲ, ಹತ್ಸೋದು ಬೇಡ ಅಂತ ಅಷ್ಟೇ. ಈಗ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಫಿಲ್ಟರ್ ಹಾಕಿ ಇಟ್ಟಿದ್ದೆ ನಾನು ಆಲ್ರೆಡಿ. ಈಗ ಸ್ವಲ್ಪ ಫಿಲ್ಟರ್ ಕೂಡ ತಣ್ಣಗಾಗಿದೆ.
ಈಗ ನಾನು ಹಾಲು ಸ್ವಲ್ಪ ಕಾಯಿಸ್ಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ದೀನಿ. ಅದಾದಮೇಲೆ ಡಿಕಾಕ್ಷನ್ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ ಕ್ವಿಕ್ ಟೇಸ್ಟಿಯಸ್ಟ್ ಬ್ರೇಕ್ಫಾಸ್ಟು. ಚೆನ್ನಾಗಿರುತ್ತೆ ಆರಾಮಾಗಿ ಕೂತ್ಕೊಂಡು ಸಂಡೇ ತಿನ್ನೋಕ್ಕೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಸಿಂಪಲ್ ಕ್ವಿಕ್ ಪ್ರಾನ್ ಫ್ರೈ. ಪ್ರಾನ್ ಚೈನೀಸ್ ಸ್ಟೈಲಲ್ಲಿ ಮಾಡುವಂಥ ಫ್ರೈ ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಸ್ಪ್ರಿಂಗ್ ಅನಿಯನ್ಸ್ನ ಹಾಕ್ತಿದ್ದೀನಿ. ಮನೇಲಿತ್ತು ಅದಕ್ಕೋಸ್ಕರ ಹಾಕ್ತಿದ್ದೀನಿ. ಇಲ್ಲ ಅಂತಂದರೆ ನೀವು ಒಂದು ಚಿಕ್ಕ ಈರುಳ್ಳಿ ಕೂಡ ಹಾಕ್ಬೋದು. ಈಗ ನಾನು ಇದಕ್ಕೆ ಪ್ರಾನ್ಸ್ನ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಹಾಕ್ತಾಯಿಲ್ಲ, ನಾನು ಆಲ್ರೆಡಿ ಒಂದು 2 hours ಹಿಂದೆನೇ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಕ್ಲೀನಾಗಿ ವಾಶ್ ಮಾಡಿ ಡಿವೈನ್ ಮಾಡಿ ಅದಕ್ಕೆ ನಾನು ಸಾಲ್ಟು, ಪೆಪ್ಪರು, ಚಿಲ್ಲಿ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಧನಿಯಾ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಪ್ರಾನ್ಸ್ ತುಂಬ ಬೇಗ ಕುಕ್ ಆಗಿಬಿಡುತ್ತೆ, ಎಸ್ಪೆಷಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರೆ ಅಂತೂ ಇನ್ನೂ ಬೇಗ ಕುಕ್ ಆಗುತ್ತೆ. ಓವರ್ ಕುಕ್ ಆದರೆ ಒಂದು ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಜಾಸ್ತಿ ಏನು ಕುಕ್ ಮಾಡೋದು ಬೇಡ. ಒಂದು 30 seconds ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿನ ರೆಡಿ ಮಾಡ್ಕೊತಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ, ನೀರಾಗಿ. ನೀವು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು ಈ ಸ್ಲರಿನ. ನಾನು ಗೊಜ್ಜು ಥರ ಅದಕ್ಕೆ ಕೋಟ್ ಆಗೋ ಥರ ಅಂತ ಮಸಾಲ ಪ್ರಿಪೇರ್ ಮಾಡಿರೋದ್ರಿಂದ ಸ್ವಲ್ಪನೇ ಮಾಡಿದ್ದೀನಿ. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ. ಚಿಂಗ್ಸ್ ಕಂಪನಿದು ಇದು ಡಾರ್ಕ್ ಸೋಯಾ ಸಾಸು. ಸೊ ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೇನು ಸ್ಲರಿ ಪ್ರಿಪೇರ್ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ತಿದ್ದೀನಿ. ಇದು ಹಾಕಿದ ತಕ್ಷಣ ನಿಮಗೆ ಒಳ್ಳೆ ಗ್ರೇವಿ ಥರ ಅನಿಸ್ತಿರ್ಬೋದು, ಬಟ್ ನಾವು ಓಪನ್ ಮಾಡಿ ಕುಕ್ ಮಾಡಿದ್ರೆ ಅದು ಎಲ್ಲ ಡ್ರೈ ಆಗಿ ಎವಾಪರೇಟ್ ಆಗಿ ಗೊಜ್ಜು ಥರ ಆಗಿ ಪ್ರಾನ್ಸಿಗೆಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ. ಇದು ನೆಂಚ್ಕೊಂಡು ತಿನ್ನೋಕ್ಕೆ ಪರ್ಫೆಕ್ಟ್ ಆಗಿರೋವಂಥ ರೆಸಿಪಿ. ಚಪಾತಿ ಕೂಡ ತಿನ್ಬೋದು ನೀವು ಸ್ವಲ್ಪ ಗ್ರೇವಿ ಥರನೇ ಇಟ್ಕೊಂಡ್ರೆ. ಈಗ ಇದಕ್ಕೆ ಕಾಂಬಿನೇಷನ್ಗೆ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ, ನೂಡಲ್ಸ್ ಚೆನ್ನಾಗಿರುತ್ತೆ. ನಾನು ಫ್ರಮ್ ಸ್ಕ್ರ್ಯಾಚ್ ನೂಡಲ್ಸ್ ಮಾಡ್ತಾಯಿಲ್ಲ, ಇನ್ಸ್ಟೆಂಟ್ ನೂಡಲ್ಸ್ ಮಾಡ್ತಾಯಿದ್ದೀನಿ. ಇಪ್ಪಿ ನೂಡಲ್ಸ್ ಇತ್ತು ಮನೆಯಲ್ಲಿ, ಎಕ್ಸ್ಪೈರಿ ಡೇಟ್ ಕೂಡ ಆಗೋಗ್ಬಿಡುತ್ತೆ, ಅಷ್ಟರೊಳಗೆ ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾರ್ತಿಕಿಗೆ ನೀರು ಥರ ಇದ್ದರೆ ಇಷ್ಟ ಆಗೋದಿಲ್ಲ, ಸೂಪಿ ಥರ. ನನಗೆ ಸೂಪಿ ನೂಡಲ್ಸ್ ಇದ್ದರೆ ಇಷ್ಟ. ಅವರಿಗೆ ಡ್ರೈ ಥರ ಅವರು ಆಫೀಸಿಂದ ಬಂದ ತಕ್ಷಣ ಬಿಸಿಯಾಗಿ ಮಾಡಿಕೊಡ್ತೀನಿ. ಇದು ನನಗೆ ಅಂತ ಸೂಪಿ ಮಾಡ್ಕೊತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಇದಕ್ಕೇನು ಎಕ್ಸ್ಟ್ರಾ ಹಾಕ್ತಿಲ್ಲ. ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಮಾಡ್ತಿರ್ತೀನಿ ನಾನು. ಗಾರ್ಲಿಕ್ ಮತ್ತು ಸೋಯಾ ಚಿಲ್ಲಿ ಆಯಿಲೆಲ್ಲ ಹಾಕಿ ನೂಡಲ್ಸು, ಇನ್ಸ್ಟೆಂಟ್ ನೂಡಲ್ಸಲ್ಲೇ ಸ್ವಲ್ಪ ವೆರೈಟೀಸ್ನ ಮಾಡ್ಬೋದು, ಟೇಸ್ಟ್ ಚೇಂಜ್ ಮಾಡ್ತಿರ್ಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಯಾವಾಗಾದರೂ ಆ ರೆಸಿಪೀಸ್ನು ಶೇರ್ ಮಾಡ್ತೀನಿ. ಈಗ ಎರಡೂ ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಫ್ಯಾಮಿಲಿ ಕೂಡ ಈ ರೀತಿ ಸೀ ಫುಡ್ ಲವರ್ಸ್ ಆಗಿದ್ದರೆ ಈ ರೀತಿ ಪ್ರಾನ್ ಸ್ಟರ್ ಫ್ರೈ ಅಥವಾ ಪ್ರಾನ್ ಫ್ರೈ ಏನು ಮಾಡಿದ್ದೀನಿ ನಾನು ಇವತ್ತು. ಸಿಂಪಲ್ ಕ್ವಿಕ್ 10 ನಿಮಿಷದಲ್ಲಿ ಆಗೋವಂಥದ್ದು. ಏನು ಕಟಿಂಗು ಕೂಡ ಜಾಸ್ತಿ ಇರೋದಿಲ್ಲ ಇದಕ್ಕೆ, ಅದಕ್ಕೋಸ್ಕರ ಬೇಗ ಆಗೋಗುತ್ತೆ. ಮಾಡಿ ನೋಡಿ, ಎಲ್ಲರೂ ನಿಮ್ಮ ಫ್ಯಾನ್ ಆಗಿ ಹೋಗ್ಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕಾರ್ತಿಕಿಗೆ ಪ್ರಾನ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಸ್ಟಿಲ್ ತುಂಬ ಇಷ್ಟಪಟ್ಟು ತಿಂದರು ಈ ಸತಿ ನಾನು ಮಾಡಿದ ಪ್ರಾನ್ ಫ್ರೈ. ಹಾಗೆ ಇದನ್ನು ನಾನು ಒಂದು ಸಲ ನಮ್ಮೂರಲ್ಲೂ ಕೂಡ ಮಾಡಿದ್ದೆ, ಮದುವೆಗೂ ಮುಂಚೆ ಅನಿಸುತ್ತೆ. ಅವಾಗೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಈಗಲೂ ಕೂಡ ಎಲ್ಲರೂ ಜ್ಞಾಪಿಸ್ಕೊತಿರ್ತಾರೆ. ಸಿಂಪಲ್ ಇದ್ರೂ ಟೇಸ್ಟಿಯಾಗಿರುತ್ತೆ. ಈ ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ಜೊತೆಗೆ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಕೂಡ ಸಿಗುತ್ತೆ ಅದೇ ರೇಂಜಲ್ಲಿ. ವೀಕ್ಲಿ 2 ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಅಟ್ಲೀಸ್ಟ್ ಒನ್ಸ್ ಆದರೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಮಾಡಿಕೊಂಡು. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಮುಲ್ತಾನಿ ಮಿಟ್ಟಿ ಮತ್ತು ಬಲ್ಗೇರಿಯನ್ ರೋಸ್. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನಲ್ಲಿರೋ ಎಕ್ಸ್ಟ್ರಾ ಆಯಿಲ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗೆಯೇ ಬಲ್ಗೇರಿಯನ್ ರೋಸ್ ಏನಿದೆ ಅದು ಹೈಡ್ರೇಷನ್ನ ಪ್ರಮೋಟ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಓವರ್ ಡ್ರೈ ಆಗೋದ್ರಿಂದ ತಡೆಯುತ್ತೆ. ಮುಲ್ತಾನಿ ಮಿಟ್ಟಿ ಆ್ಯಕ್ನೇನೂ ಕೂಡ ಫೈಟ್ ಮಾಡುತ್ತೆ. ಮಾಮಾಅರ್ತ್ ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ನಾನು ಹೇಳ್ತಾನೆ ಇರ್ತೀನಿ. ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಪ್ರಕಾರ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡರ್ನು ಅವರು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ನಿಮಗೆ ಮೇಲೆಲ್ಲ ಮಾಡ್ತಾರೆ. ನೀವು ಟ್ರ್ಯಾಕ್ ಕೂಡ ಮಾಡಿ ನೋಡ್ಬೋದು. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಮೆಝಾನ್, ಐಕಾರ್ಟ್ ಮತ್ತು ಫ್ಲಿಪ್ಕಾರ್ಟ್ ಜೊತೆಗೆ ಯಾವ ಅಂಗಡಿಗೆ ಹೋದ್ರೂ ಅವ್ರ ಪ್ರಾಡಕ್ಟ್ಸ್ ಕಾಣಿಸೋಕ್ಕೆ ಶುರು ಆಗಿದೆ. ನೆಕ್ಸ್ಟ್ ಟೈಮ್ ನೀವೆಲ್ಲಾದರೂ ಹೋದಾಗ ನಿಮಗೆ ಮಾಮಾಅರ್ತ್ ಪ್ರಾಡಕ್ಟ್ಸ್ ಕಾಣಿಸಿದ್ರೆ ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ವಾಪಸ್ ಬಂದಮೇಲೆ. ಈಗ ನಾನು ಅವರ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ್ಮೇಲೆ ರಿಲ್ಯಾಕ್ಸ್ ಮಾಡೋದು ಒಂದು ಕಾಲದಲ್ಲಿತ್ತು ರುಟೀನು, ಬಟ್ ಈಗ
ಪ್ಯಾಕ್ ಹಾಕ್ಕೊಂಡು 15 ನಿಮಿಷ ಆದಮೇಲೆ ಅದನ್ನು ವಾಶ್ ಮಾಡಬೇಕು. ಆ 15 ನಿಮಿಷದಲ್ಲಿ ಬಟ್ಟೆಗಳೆಲ್ಲ ಮಡಚಿಟ್ಬಿಡೋಣ ಅಂತ ಎಲ್ಲ ಮಡಚಿಡ್ತಾ ಇದ್ದೀನಿ. ಮುಂಚೆ ನಾನು 3 ಅವರ್ಸ್ ಇದೆ ಅಂತೇಳಿ ತುಂಬ ಟಾಸ್ಕ್ಸ್ ಹಾಕ್ಕೊತಿದ್ದೆ. 3 ಅವರ್ಸಲ್ಲಿ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಸ್ಕಿನ್ ಕೇರ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು ಅಂತೆಲ್ಲ. ಕಾರ್ತಿಕ್ ಬಂದಮೇಲೆ ಏನೂ ಮಾಡೋಕ್ಕಾಗಲಿಲ್ಲ. ಎಡಿಟಿಂಗ್ ಮಾಡ್ತಾ ಟೈಮೇ ಆಗೋಯ್ತು. ಚರಿತ್ರೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಆಮೇಲೆ ಅವ್ನು ಬಂದಮೇಲೆ ಏನು ಕೆಲಸನೇ ಮಾಡೋಕ್ಕೊಡ್ಲಿಲ್ಲ ಅಂತ ತುಂಬ ಫ್ರಸ್ಟ್ರೇಟ್ ಆಗಿಬಿಡ್ತಿದ್ದೆ. ಕಾರ್ತಿಕ್, ನೀನು ಯಾಕೆ ಅಷ್ಟೊಂದು ಟು ಡೂ ಲಿಸ್ಟಲ್ಲಿ ಟಾಸ್ಕ್ಸ್ ಹಾಕ್ಕೊತೀಯ? 1-2 ಟಾಸ್ಕ್ ಹಾಕೋ, ಅದೂ ಮಾಡೋಕ್ಕಾಗಲಿಲ್ವಾ? ತಲೆ ಕೆಡಿಸ್ಕೊಬೇಡ, ಎಷ್ಟಾಗುತ್ತೋ ಅಷ್ಟು ಮಾಡು, ಆರಾಮಾಗಿರು, ತಲೆ ಕೆಡಿಸ್ಕೊಂಡು ಏನು ಮಾಡಬೇಕಾಗಿದೆ ಅಂತೆಲ್ಲ ಸಮಾಧಾನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನನಗೆ ಜಾಸ್ತಿ ಟಾಸ್ಕ್ಸ್ ಹಾಕ್ಕೊಳ್ಳೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಂಪಾರ್ಟೆಂಟು. ಯಾಕಂದರೆ ಈ ಟೈಮ್ ಮತ್ತೆ ನಮಗೆ ಯಾವಾಗೂ ಸಿಗೋದಿಲ್ಲ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕೆಲಸ ನಾನು ಹಾಕ್ಕೊಂಡಿರೋದ್ರಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅದೇ ಒಂದು ಸ್ವಲ್ಪ ಖುಷಿ, ಎಲ್ಲ ಆಗೋಯ್ತು ಅಂತ. ಈಗ ನೋಡಿ ಬಟ್ಟೆಗಳೆಲ್ಲ ಕ್ಲಿಯರ್ ಆದವು, ಅದೊಂದು ಸಮಾಧಾನ. ಈಗ ನಾನು ಪ್ಯಾಕ್ ವಾಶ್ ಮಾಡ್ಕೊಂಡು ಬರ್ತೀನಿ. ಕಂಪ್ಲೀಟಾಗಿ ಡ್ರೈ ಆಗಿದೆ. ವಾಟರ್ ವಾಶ್ ಮಾಡಿದ್ರೆ ಸಾಕು, ಇದಕ್ಕೆ ಯಾವುದು ಫೇಸ್ ವಾಶ್ ಅಪ್ಲೈ ಮಾಡೋದು ಬೇಡ. ನೋಡಿ ಒಂಚೂರು ಆಯಿಲಿನೆಸ್ ಇಲ್ಲ, ನನ್ನ ಸ್ಕಿನ್ ತುಂಬ ಡ್ರೈ ಆಗಿದೆ. ಆದರೂ ಕೂಡ ಗ್ಲೋ ಕೂಡ ಹಾಗೆ ಇದೆ, ಚೆನ್ನಾಗಿ ಸ್ಕ್ವಿಕ್ಕಿ ಕ್ಲೀನ್ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಅನಿಸ್ತು ನನಗಂತೂ ಇದನ್ನು ಯೂಸ್ ಮಾಡಿದ್ಮೇಲೆ. ನಿಮಗೂ ಕೂಡ ಇದರಿಂದ ಯೂಸ್ ಆಗುತ್ತೆ ಅನಿಸಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೇಬಿ ಕಾರ್ನ್ ಚಿಲ್ಲಿ. ಬೇಬಿ ಕಾರ್ನು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವ್ರಿಗೆ, ಅಥವಾ ನಾನ್ ವೆಜ್ನ ಬಿಡಬೇಕು ಅಂತ ಟ್ರೈ ಮಾಡ್ತಿರ್ತಾರಲ್ಲ ಅವ್ರಿಗೆ, ಈ ಪನ್ನೀರು, ಮಶ್ರೂಮು, ಬೇಬಿ ಕಾರ್ನು ಇದೆಲ್ಲ ಇದ್ದರೆ, ಈ ಸೋಯಾ ಚಂಕ್ಸು ಏನೋ ಸ್ಪೆಷಲ್ಲು, ವೆಜ್ಜಲ್ಲೇ ಏನೋ ಸ್ಪೆಷಲ್ಲು, ಅದಕ್ಕೆ ಅಂಥವ್ರಿಗೆ ಇದು ಸೂಟ್ ಆಗುತ್ತೆ. ಫಸ್ಟಿಗೆ ನಾನು ಬೇಬಿ ಕಾರ್ನ ವಾಶ್ ಮಾಡಿ ಸ್ವಲ್ಪ ಡಯಾಗ್ನಲ್ ಆಗಿ ಸ್ವಲ್ಪ ದೊಡ್ಡ ಪೀಸಾಗಿ ಬರಲಿ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಮೈದಾ, 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು ಒಂದು ಸ್ವಲ್ಪ ಸಾಲ್ಟು ಪೆಪ್ಪರು ಹಾಕಿ ನೀರು ಹಾಕಿ ಒಂದು ಸ್ಲರಿ ಥರ, ಥಿಕ್ ಸ್ಲರಿ ಥರ ಪ್ರಿಪೇರ್ ಮಾಡ್ತಿದ್ದೀನಿ. ಇದೇ ನಮ್ಮ ಬ್ಯಾಟರು. ಇದರಲ್ಲಿ ಡಿಪ್ ಮಾಡಿ ನಾವು ಶಾಲೋ ಫ್ರೈ ಮಾಡಬೇಕು. ಕೆಲವು ಕಡೆ ಎಲ್ಲ ಹೋಟೆಲಲ್ಲೆಲ್ಲ ಡೀಪ್ ಫ್ರೈ ಮಾಡ್ತಾರೆ, ಬಟ್ ನಾವು ಆಯಿಲ್ ಕಡಿಮೆ ಕನ್ಸಂಪ್ಷನ್ ಮಾಡೋಣ ಅಂತ ಶಾಲೋ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ನಾನೊಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ ಆಯಿಲ್ ಹಾಕ್ಬಿಟ್ಟು ನಾನು ಎಲ್ಲನೂ ಹಾಕಿ ಒಂದೇ ಸಲ ಫ್ರೈ ಮಾಡ್ತಿದ್ದೀನಿ. ನೀವು ಬೇಕಂದರೆ ಒಂದೊಂದೇ ಹಾಕಿ ಕೂಡ ಫ್ರೈ ಮಾಡ್ಬೋದು. ನಾನೆಲ್ಲ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಕೈಯಿಂದ ಮುಟ್ಟಕ್ಕಾದಾಗ ನಾನೆಲ್ಲನೂ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ಈಸಿ, ಬೇಗ ಆಗುತ್ತೆ. ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ಫ್ರೈ ಮಾಡ್ತಿದ್ರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸು ಮತ್ತು ಕ್ಯಾಪ್ಸಿಕಮ್ಮು, ಆನಿಯನು ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆ ಹಾಕ್ತೀನಿ. ಹೇಗೆ ಏನು ಅಂತ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲಂಪ್ಸ್ ಆಗಿ ಕಾಣಿಸ್ತಾ ಇರ್ಬೋದು ನಿಮಗೆ, ಬಟ್ ನಾನು ಇದನ್ನೆಲ್ಲ ಸಪ್ರೇಟ್ ಮಾಡಿದಾಗ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ನಂಗೆ ಟೈಮ್ ಸೇವ್ ಆಯಿತು ಅಷ್ಟೇ. ಈಗೇನು ಎಕ್ಸ್ಟ್ರಾ ಆಯಿಲ್ ಮಿಕ್ಕಿದೆ ಫ್ರೈ ಮಾಡಿದ್ದಾದಮೇಲೆ ಆ ಆಯಿಲ್ಗೆ ನಾನು ಕ್ರಷ್ ಮಾಡಿರೋಂಥ ಜಿಂಜರ್ ಗಾರ್ಲಿಕ್ನ ಹಾಕ್ತಿದ್ದೀನಿ. ನೀವು ಪೇಸ್ಟ್ ಕೂಡ ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಈಗ ಇದು ಆಯಿಲಲ್ಲಿ ಒಂಚೂರು ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಬಾಯಿಗೆ ಸಿಗೋ ಥರ, ಚಿಲ್ಲಿ ಅಂದರೆ ಬಾಯಿಗೆ ಸಿಕ್ಕರೆ ಚೆನ್ನಾಗಲ್ವ, ಅದಕ್ಕೋಸ್ಕರ. ಕ್ಯಾಪ್ಸಿಕಮ್ ಕೂಡ ಅಷ್ಟೇ, ಒಂದೇ ಈರುಳ್ಳಿ ಒಂದೇ ಕ್ಯಾಪ್ಸಿಕಮ್ಮು, ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಿರೋದಕ್ಕೆ. ನಾವು ಈ ಥರ ಏನಾದರೂ ಚೈನೀಸ್ ಸ್ಟಾರ್ಟರ್ ಥರ ಏನಾದರೂ ಮಾಡಿಕೊಂಡ್ರೆ ನೈಟು ಇದನ್ನೇ ಡಿನ್ನರ್ ಥರ ತಿನ್ಬಿಡ್ತೀವಿ. ರೈಸು ಚಪಾತಿ ಏನೂ ತಿನ್ನೋಕ್ಕೋಗೋದಿಲ್ಲ. ಒಂಥರ ಕ್ರೇವಿಂಗ್ಸ್ ಕೂಡ ಕಂಟ್ರೋಲ್ ಆಗುತ್ತೆ, ಕಾರ್ಬ್ಸ್ ಕೂಡ ಅವಾಯ್ಡ್ ಆಗುತ್ತೆ ಅಂತ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ನಾವು ಸಾಸಲ್ಲಿ ಹಾಕ್ತೀವಲ್ಲ ಅದರಲ್ಲೂ ಕೂಡ ಸಾಲ್ಟ್ ಇರುತ್ತೆ, ಅದಕ್ಕೋಸ್ಕರ ಸಾಲ್ಟನ್ನ ನೋಡಿಕೊಂಡು ಕಡಿಮೆ ಹಾಕಬೇಕಾಗುತ್ತೆ. ಕೆಲವರು ಇದಕ್ಕೆ ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನೋಮೋಟೊ ಕೂಡ ಹಾಕ್ತಾರೆ. ನಾನು ಅದನ್ನು ಹಾಕೋದು ಅವಾಯ್ಡ್ ಮಾಡ್ತೀನಿ. ಈಗ ನಾನು ಇದಕ್ಕೆ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಅಥವಾ ಚಿಲ್ಲಿ ಪೌಡ್ರ್ ಏನೂ ಹಾಕ್ತಾಯಿಲ್ಲ. ಅದಕ್ಕೋಸ್ಕರ ಚಿಲ್ಲಿ ಸಾಸಿಂದ ಬರೋ ಸ್ಪೈಸಿನೆಸ್ಸೇ ಇದಕ್ಕೆ ಮೇಯ್ನು. ಚಿಲ್ಲಿ ಬೇಬಿ ಕಾರ್ನ್ ಚಿಲ್ಲಿ ಆಗಿರೋದ್ರಿಂದ ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕಬೇಕು. 1-2 ಕ್ಯಾಪ್ ಫುಲ್ಲಷ್ಟು ಸೋಯಾ ಸಾಸ್ ಹಾಕಿದ್ದೀನಿ, 1 ಕ್ಯಾಪ್ ಫುಲ್ಲಷ್ಟು ವಿನೆಗರ್ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಕಾರ್ನ್ಫ್ಲೋರ್ ಸ್ಲರಿ ಹಾಕ್ತಿದ್ದೀನಿ. ಮತ್ತು ಸೇಮ್ ಆವಾಗಲೇ ಯಾವುದು ಪ್ರಾನ್ ಫ್ರೈಗೆ ಹಾಕಿದ್ನಲ್ಲ ಅದೇ ರೀತಿ ಒಂದು ಸ್ಲರಿ ಪ್ರಿಪೇರ್ ಮಾಡಿ ಹಾಕ್ತಾಯಿದ್ದೀನಿ. ಈ ಎಲ್ಲನೂ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮಗೆ ಸ್ಲರಿ ಹಾಕಿದ ತಕ್ಷಣ ಇದು ಸ್ವಲ್ಪ ನೀರಂತ ಅನಿಸ್ಬೋದು, ಬಟ್ ಅದು ಕುಕ್ ಆಗ್ತಾ ಗಟ್ಟಿ ಆಗುತ್ತೆ. ಈಗ ನೋಡಿ ಕಲರ್ ಕೂಡ ನಾನು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ, ಆದರೂ ಕೂಡ ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಬೇಬಿ ಕಾರ್ನ್ ಪೀಸಸ್ನ ಹಾಕ್ಬಿಟ್ಟು ಅದೆಲ್ಲ ಕೋಟ್ ಆಗೋವರೆಗೂ ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿದ್ರೆ ಸಾಕು. ಯಾಕಂದರೆ ಎಲ್ಲ ಕುಕ್ ಆಗಿರುತ್ತೆ ಬೇಬಿ ಕಾರ್ನ್ ಆಲ್ರೆಡಿ.
ಈಗ ಬೇಬಿಕಾರ್ನ್ ಚಿಲ್ಲಿ ರೆಡಿಯಾಗಿದೆ. ನಾನಂತೂ ಈ ಚಿಲ್ಲಿ ಐಟಮ್ಸ್ ಎಲ್ಲ ಒಂದು 15-20 ಮಿನಿಟ್ಸಲ್ಲಿ ಮಾಡಿಬಿಡ್ತೀನಿ. ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ. ಒಂಚೂರು ಬೋರ್ ಅನ್ಸೋದಿಲ್ಲ, ಹೊರಗೆ ಹೋಗಿ ತಿನ್ನಬೇಕು ಅಂತಲೂ ಅನ್ಸೋದಿಲ್ಲ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಹೊರಗಡೆ ಹೋಗಿ ತಿನ್ನಬೇಕಂತ ಯಾರಿಗೆ ಅನಿಸುತ್ತೆ ಹೇಳಿ ಅಲ್ವಾ? ನೀವು ಇದನ್ನು ಟ್ರೈ ಮಾಡಿ, ಮನೇಲಿ ಎಲ್ಲರೂ ನಿಮ್ಮ ಫ್ಯಾನಾಗಿ ಹೋಗ್ಬಿಡ್ತಾರೆ. ಈಗ ಕಾರ್ತಿಕಿಗೆ ಸಿಂಪಲ್ ಅನ್ನ ಸಾರು ಮತ್ತು ನೆಂಚ್ಕೊಳ್ಳೋಕ್ಕೆ ಈ ಬೇಬಿಕಾರ್ನ್ ಚಿಲ್ಲಿನ ಸರ್ವ್ ಮಾಡಿದ್ದೀನಿ. ವೀಕ್ ಡೇಸ್ ಆಗಿದ್ದರೆ ನೋ ಕಾರ್ಬ್ಸು ಅಂತೆಲ್ಲ ಹಾಗೆ ತಿಂತಾಯಿದ್ವಿ. ವೀಕೆಂಡ್ಸು ಚೀಟ್ ಡೇ ಏನಾದರೂ ತಿನ್ಬೋದು, ಏನಾಗಲ್ಲ ಬಾ ಅನ್ನ ಸಾರು ತಿನ್ನೋಣ, ಕಾರ್ಬ್ಸ್ ಗಿಬ್ಸ್ ಎಲ್ಲ ನೋಡ್ಬೇಡ ವೀಕೆಂಡ್ಸು ಅಂತ ಹೇಳ್ತಾರೆ ಕಾರ್ತಿಕ್. ಅವ್ರ ಬಾಯಲ್ಲೇ ಕೇಳಿ ಹೇಗಾಗಿದೆ, ಕಾಂಬಿನೇಷನ್ ಹೇಗಿದೆ, ಟೇಸ್ಟ್ ಹೇಗಿದೆ ಅಂತ. ಈ ರೇನಿ ಡೇಸಲ್ಲಿ ನಾನು ತೋರಿಸಿದ 3 ರೆಸಿಪೀಸು ಪರ್ಫೆಕ್ಟಾಗಿರುತ್ತೆ. ಸಂಜೆ ಟೈಮೆಲ್ಲ ತಿನ್ನೋದಕ್ಕೆ, ಬೆಳಗ್ಗೆ ಚಳಿಯಲ್ಲಿ ತಿನ್ನೋದಕ್ಕೆ. ಯಾವಾಗಾದರೂ ಟ್ರೈ ಮಾಡಿದ್ರೆ ನಂಗೆ ಹೇಗಾಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.